ನಾವಿವತ್ತು ಕೊತ್ತಿಪುರ ಗ್ರಾಮದ ಅಂಗನವಾಡಿ ಕೇಂದ್ರದ ಮುಂದಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಾಗಿದ್ದಂಥವರು ಕೆಆರ್ಎಸ್ ಪಕ್ಷದ ಕುಣಿಗಲ್ ತಾಲೂಕಿನ ಉಪಾಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಪಕ್ಷದ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಸಿಕಂದರ್ ಅವರು ಸಿಕಂದರ್ ಅವರು ಇದ್ದೀವಿ. ಒಂದು ವೇಳೆ ನಿಮಗೆ ಒಂದು ಮೇಲೆ ಬರಹ ಹಾಕಿದ್ದೀನಿ, ಈ ಅಂಗನವಾಡಿ ಕೇಂದ್ರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ಬರಬೇಕು ಅಂತ. ನಿಜಕ್ಕೂ ಕೂಡ ಅದು ಸತ್ಯ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸರ್ಕಾರದ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಭವನಗಳಾಗ್ಲಿ ಕಟ್ಟಡಗಳಾಗ್ಲಿ ಅಥವಾ ಯಾವುದೇ ಒಂದು ಏನದು ಇಲಾಖೆಗಳ ಕಚೇರಿಗಳಾಗ್ಲಿ ಅವು ಏನಾದ್ರೂ ಉದ್ಘಾಟನೆ ಭಾಗ್ಯ ಕಾಣಬೇಕಂತಂದ್ರೆ ಅದಕ್ಕೆ ಮುಖ್ಯಮಂತ್ರಿಗಳನ್ನೇ ಬರಬೇಕು ಅಥವಾ ಉಪಮುಖ್ಯಮಂತ್ರಿಗಳನ್ನೇ ಬರಬೇಕು, ಇಲ್ಲ ಅಂತಂದ್ರೆ ಈ ಜಿಲ್ಲೆಯ ಉಸ್ತುವಾರಿಗಳೇ ಬರಬೇಕು, ಇಲ್ಲ ಅಂತಂದ್ರೆ ಈ ಭಾಗದ ಶಾಸಕರೇ ಬರಬೇಕು. ಯಾಕಂತಂದ್ರೆ ಅವರ ಆಡಳಿತಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಅಥವಾ ಕಚೇರಿಗಳು ಯಾಕಂತಂದ್ರೆ ನಾನು ಮಾಡಿದ್ದು, ನಮ್ಮ ಸರ್ಕಾರ ಮಾಡಿದ್ದು, ಇದಕ್ಕೆ ನನ್ನ ಪ್ರಯತ್ನ ಬಹಳಷ್ಟಿದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಳಕ್ಕೆ ಅವ್ರು ಬಂದು ಉದ್ಘಾಟನೆ ಮಾಡಿದ್ರೆ ಮಾತ್ರ ಇವತ್ತು ಸರ್ಕಾರಿ ಕಚೇರಿಗಳು ಏನಾಗ್ತವೆ ಉದ್ಘಾಟನೆಯನ್ನ ಕಾಣ್ತದೆ. ಹಾಗಾಗಿ ಇವತ್ತು ನೀವು ಕಾಣ್ತಾ ಇದ್ದೀರಿ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಈ ಅಂಗನವಾಡಿ ಉದ್ಘಾಟನಾ ಕೇಂದ್ರಕ್ಕೆ ಬರಬೇಕಾಗಿತ್ತು. ಯಾಕಂತಂದ್ರೆ ಅವರು ಬಹಳಷ್ಟು ಬ್ಯುಸಿ ಆಗಿದ್ದಾರೆ, ಬೇರೆ ಬೇರೆ ರಾಜ್ಯದ ಹಲವಾರು ಸಮಸ್ಯೆಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಬರಕ್ಕಾಗ್ತಾ ಇಲ್ಲ. ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಏನೋ ಸೀಟಿಗಾಗಿ ಬಡದಾಡ್ತಾ ಇದ್ದಾರೆ. ಅವರು ಕೂಡ ಈ ಅಂಗನವಾಡಿ ಕೇಂದ್ರದ ಉದ್ಘಾಟನೆಗೆ ಬರಕ್ಕಾಗ್ತಾ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿಗಳು ಯಾರು ಪರಮೇಶ್ವರ್ ಅವರು ಪಾಪ ಅವ್ರಿಗೂ ಕೂಡ ನೂರಾರು ಕೆಲಸಗಳು, ಅವರು ಕೂಡ ಈ ಒಂದು ಅಂಗನವಾಡಿ ಕಾಣ್ತಾ ಇತ್ತಲ್ಲ ಅಂಗನವಾಡಿ ಉದ್ಘಾಟನೆ ಕೇಂದ್ರಕ್ಕೆ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಆಮೇಲೆ ಈ ಭಾಗದ ಜನಪ್ರಿಯ ಶಾಸಕರಾದಂತ ರಂಗನಾಥ್ ಅವರು ಪಾಪ ಅವರು ಶಾಸಕರು, ಅವರಾದ್ರೂ ಬಂದು ಉದ್ಘಾಟನೆ ಮಾಡ್ತಾರಂತಂದ್ರೆ ಅವ್ರಿಗೂ ಕೂಡ ಪುರುಸೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಂಧುಗಳೇ, ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಊರಿನ ಭವಿಷ್ಯಕ್ಕಾಗಿ ನಿರ್ಮಾಣಗೊಂಡಂತ ಸುಮಾರು 6 ವರ್ಷಗಳ ಹಿಂದೆ, 6 ತಿಂಗಳಲ್ಲ ಸ್ವಾಮಿ, 6 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ಭಾಗ್ಯ ಈ ಒಂದು ಕೇಂದ್ರಕ್ಕೆ ಇನ್ನೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದೆ. ಹಾಗಾಗಿ ಈ ಅಂಗನವಾಡಿ ಕೊತ್ತಿಪುರ ಅಂಗನವಾಡಿಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ವಿ. ಒಂದು ವೇಳೆ ಇದೇ ಕೊತ್ತಿಪುರ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊತ್ತಿಪುರ ಈ ಊರಲ್ಲಿ ಅಂದಾಜು 863 ಜನ ಇದ್ದಾರೆ. 863 ಜನ ಇದ್ದಾರೆ. ಸರಾಸರಿ ಇಲ್ಲಿ ಅಂದಾಜು ನನಗೆ ಅನಿಸಿದ ಪ್ರಕಾರ ಒಂದು 250ರಿಂದ 300 ಮಕ್ಕಳು, ಚಿಕ್ಕ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರುವಂತವ್ರು ಇರಬಹುದು ಎನ್ನುವಂತ ಒಂದು ಊಹೆ ಇದೆ. ಆದ್ರೆ ಈ ಮಕ್ಕಳ ಭವಿಷ್ಯಕ್ಕಾಗಿ ಅಂಗನವಾಡಿ ಕೇಂದ್ರವನ್ನು ತೆರೆದಿದ್ದಾರೆ. ಆದ್ರೆ ಇದು ಎಷ್ಟು ಅಂದಾಜು ಅಂತ ಇಲ್ಲಿ ಬಟ್ಟೆ ಹಾಕಿದ್ದಾರೆ, ಯಾವ್ದು ಹಾಕಿಲ್ಲ. ಯಾವ ಅನುದಾನದ ಅಡಿಯಲ್ಲಿ ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಒಗ್ಗೂಡುವಿಕೆಯಡಿ ನಿರ್ಮಾಣವಾದಂತ ಒಂದು ಕಾಮಗಾರಿಯಲ್ಲಿ ಸುಮಾರು ನನಗೆ ಅನ್ಸುತ್ತೆ ಇದು ಒಂದು 7-8 ಲಕ್ಷ, ನನಗೆ ಅಂದಾಜಿನ ಪ್ರಕಾರ ಒಂದು 7-8 ಲಕ್ಷ. ಆದ್ರೆ ಒಳಗೆ ಎಷ್ಟೆಷ್ಟು ನುಂಗಿದಾರೋ, ಎಷ್ಟೆಷ್ಟು ನುಂಗಿ ನೀರು ಕುಡಿದಿದ್ದಾರೋ, ಎಷ್ಟೆಷ್ಟು ಗುಳು ಮನ್ಸಿದಾರೋ, ಎಷ್ಟೆಷ್ಟು ಹೊಟ್ಟೆಗೆ ಹಾಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಸುಮಾರು ನನಗೆ ಅನಿಸಿದ ಪ್ರಕಾರ 7-8 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ತಾವು ಗಮನಿಸಬಹುದು, ಒಂದು ಶೌಚಾಲಯ ತೋರಿಸು, ಬೀಗ ಹಾಕ್ಬಿಟ್ಟಿದ್ದಾರೆ ಸರ್, ಬೀಗ ಹಾಕಿದ್ದಾರೆ. ಇದು ಅಂಗನವಾಡಿ ಕೇಂದ್ರ, ಇದ್ರದ್ದು ಕೂಡ ಬೀಗ ಹಾಕಿ ಭದ್ರವಾಗಿ ಯಾರು ಹೋಗದಂಗೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಉದ್ಘಾಟನೆ ಭಾಗ್ಯವನ್ನ ಕಾಣದೇ ಇರುವಂತ ಅಂಗನವಾಡಿ ಅಥವಾ ಉಪಯೋಗಕ್ಕೆ ಬಾರದೇ ಇರುವಂತ ಅಂಗನವಾಡಿ ಅಥವಾ ಇಲ್ಲಿ ಇದ್ರೆಷ್ಟು ಅಥವಾ ಈ ಬಿಲ್ಡಿಂಗ್ ಇಲ್ಲದೆ ಇದ್ರೆ ಎಷ್ಟು, ಇಲ್ಲದೆ ಇದ್ರೂ ಕೂಡ ನಮ್ಮೂರಲ್ಲಿ ಅಂಗನವಾಡಿ ಇಲ್ಲಪ್ಪ ಅಂತೇಳಿ ಏನೋ ಒಂದು ದುಃಖದಿಂದ ಜೀವನವನ್ನು ಮಾಡಬಹುದು. ಆದ್ರೆ ಇದೆ ಸರ್ಕಾರ ನಮ್ಮೂರಿಗೆ ಅಥವಾ ಕೊತ್ತಿಪುರಕ್ಕೆ ಒಂದು ಅಂಗನವಾಡಿ ಕೇಂದ್ರವನ್ನ ಕೊಟ್ಟಿದೆ. ಆದ್ರೂ ಕೂಡ ಇದರ ಉದ್ಘಾಟನೆ ಮಾಡದೇನೆ, ಇಲ್ಲಿ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದ ಸೇವೆಗಳನ್ನ ಸೌಲಭ್ಯಗಳನ್ನ ಕೊಡದೇನೆ
ಏನದು ಗುದ್ದಾಟ ಇತ್ತು ಏನೋ ಗೊತ್ತಿಲ್ಲ. ನಾನು MLA, ನಾನು ಅಥವಾ ಹಿಂದೆ ಇದ್ದಂತ MLA ಏನೋ ಆತನ ಕಾಲಾವಧಿಯಲ್ಲಿ ಏನಾದ್ರು ಇದು ಟೆಂಡರ್ ಆಗಿತ್ತೇನೋ ಅಥವಾ ಆತ ಎಂದು ಇದಕ್ಕೆ ಏನು ಗುದ್ಲಿ ಪೂಜೆ ಹಾಕಿದ್ನೇನೋ ಗೊತ್ತಿಲ್ಲ. ನಾನೇ ಮತ್ತೆ MLA ಆದ್ಮೇಲೆ ನಾನೇ ಉದ್ಘಾಟನೆ ಮಾಡ್ಬೇಕನ್ನುವಂಥದ್ದು ಏನಾದ್ರು ತಿಕ್ಕಾಟ ಅಥವಾ ಒಳಗಿನ ಗುದ್ದಾಟಗಳು ಇದಾವೆ ಏನೋ ಗೊತ್ತಿಲ್ಲ. ಆದ್ರೆ ನಾವು ಈ ಮೂಲಕ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅಂದ್ರೆ CDPO ಚೈಲ್ಡ್ ಡೆವಲಪ್ಮೆಂಟ್ CDPO ಪ್ರೋಗ್ರಾಮ್ ಆಫೀಸರ್ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ತಹಶೀಲ್ದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಕುಣಿಗಲ್ ತಹಶೀಲ್ದಾರ್ ಕುಣಿಗಲ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ತುಮಕೂರು ಜಿಲ್ಲೆಯ ಉಸ್ತುವಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಅಂಗನವಾಡಿಯನ್ನ ಉದ್ಘಾಟನೆ ಮಾಡಿ ಮಕ್ಕಳ ಭವಿಷ್ಯದ ನಿರ್ಮಾಣಕ್ಕೆ ಸಹಕಾರ ನೀಡಿ. ಇಲ್ಲಿ ಈ ಬಿಲ್ಡಿಂಗು ಸುಮ್ಮನೆ ವೇಸ್ಟ್ ಆಗಿ 6 ವರ್ಷಗಳಿಂದ ಈಗಾಗಲೇ ಅದ್ರ ಏನಾದ್ರು ಶಕ್ತಿ ಗುಣಮಟ್ಟ ಕಳ್ಕೊಂಡಿದೆ. ಇಲ್ಲಿ ಇನ್ನೂ ಇದಕ್ಕೆ ಏನೇನೋ ಹಾಳಾಗುತ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಹಿಂಗೆ ಇದು ಪಾಳು ಬಿತ್ತಂತಂದ್ರೆ ಊರಿನ ಜನ ಏನ್ ಮಾಡ್ತಾರೆ, ಇಲ್ಲಿ ನೋಡಿದ್ರಲ್ಲ ನೋಡಿ ಎಷ್ಟೊಂದು ಹಾಳಾಗಿದೆ. ಇಲ್ಲಿ ಕಸ ಬೆಳೆಯುತ್ತೆ, ಗಿಡಗಳು ಬೆಳಿತಾವೆ, ಸ್ವಚ್ಛತೆ ಹಾಳಾಗುತ್ತೆ. ಇಲ್ಲಿ ಬಂದು ಊರು ಜನ ಬಂದು ಕಸ ಹಾಕ್ತಾರೆ ಅಥವಾ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಅಥವಾ ಇಲ್ಲೇನೋ ದುಶ್ಚಟಗಳಿಗೆ ಏನ್ ಮಾಡ್ತಾರೆ, ಇನ್ನೊಂದು 4 ದಿನ ನೋಡ್ತಾರೆ, ಇದನ್ನ ಹೆಚ್ಚು ಕಡಿಮೆ ಆದ್ರೆ ಹೊಡಿತಾರೆ, ಕೀಲಿ ಹೊಡಿತಾರೆ. ಯಾಕಂದ್ರೆ ಇದಕ್ಕೆ ಯಾರು ಹೇಳೋರು ಕೇಳೋರು ಇದರ ಮೇಲಧಿಕಾರಿಗಳು ಅಥವಾ ಉಸ್ತುವಾರಿಗಳು ಇಲ್ಲ ಅಂತಂದ್ರೆ ಇದನ್ನೇನ್ ಮಾಡ್ತಾರೆ ಅಂತಂದ್ರೆ ಕೀಲಿ ಹಣ ಬೈಕೊಂಡು ಬರ್ತಾರೆ, ಕೀಲಿಯನ್ನ ಹೊಡಿತಾರೆ. ಹಾಗಾಗಿ ಇದು ಇಂಥ ದುರ್ಘಟನೆಗೆ ಒಳಗಾಗುವ ಮುಂಚೆನೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಜಾಗೃತಿ ವಹಿಸಿ ತಹಶೀಲ್ದಾರಿ ಮಾಡಿ, ತಹಶೀಲ್ದಾರ್ ನಂಬರ್ ಆಯ್ತಾ, ತಹಶೀಲ್ದಾರಿ ಮಾಡಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಹಕ್ಕು. ಸರ್ಕಾರ ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಕರೆಂಟ್ ಬಿಲ್ ಕಟ್ತೀವಿ, ವಾಟರ್ ಬಿಲ್ ಕಟ್ತೀವಿ, ನೀರಿನ ಬಿಲ್ ಕಟ್ತೀವಿ, ರಸ್ತೆ ಬಿಲ್ ಕಟ್ತೀವಿ, ಕಂದಾಯ ಕಟ್ತೀವಿ. ಎಲ್ಲಾ ರೂಪದ ಏನು ಟ್ಯಾಕ್ಸ್ ಅನ್ನ ಕಟ್ಟಿದ್ರು ಕೂಡ ಮೂಲಭೂತ ಸೇವೆಗಳನ್ನು ಕೊಡುವಲ್ಲಿ ಕೂಡ ನಮ್ಮ ತಾಲೂಕಾಡಳಿತ, ಜಿಲ್ಲಾಡಳಿತ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದು. ಈಗ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದೇನಾದ್ರೂ ಉದ್ಘಾಟನೆ ಬಗ್ಗೆ ಕಂಡು ಈ ಊರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕಲಿಸಿದ್ರೆ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಆಗುತ್ತೆ. ಪಂಚಾಯತಿ ನಂಬರ್ ಪಂಚಾಯತಿಗಳವರೆಲ್ಲ ಅವರು ಪಂಚಾಯತಿ ಬರ್ಲಿ ಅಣ್ಣಾರೆ ಬನ್ನಿ, ಇವರ ಮೆಂಬರ್ಗಳ ಅವರು ಪಂಚಾಯತಿಯವರೆಲ್ಲ ಅವರೇ ಪಂಚಾಯತಿದು ಅವರೇ ಪಂಚಾಯತಿಲಿ ಏನಾಗಿದ್ದಾರೆ ಬನ್ನಿ ಸರ್. ಬಿಲ್ ಕಲೆಕ್ಟ್ರಾ ನಂಬರ್ ಕೊಡಿ, ವಿಡಿಯೋ ನಂಬರ್ ಕೊಡಿ ಸರ್. ಹಿಡ್ಕೊಳ್ಳಿ ಬನ್ನಿ. ಇಲ್ಲೇ ನಡೆಸ್ತಾ ಇದಾರೆ, ಈಗ ಇಲ್ಲಿ ನಡೆಸ್ತಾ ಇದಾರ, ಇಲ್ಲಿ ಅದು ನಡೆಸ್ತಾ ಇರೋದು ಅದು ಬೇರೆ ಇಲ್ಲಿ ತಾತ್ಕಾಲಿಕವಾಗಿ ನಡೆಸ್ತಾವ್ರಲ್ಲ ಅವ್ರು ಬೇಕು ಅಂತವ್ರೆ. ಮಕ್ಕಳಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ದಿನನಿತ್ಯ ಅಂಗನವಾಡಿಗೆ ಹೋಗೋ ಮಕ್ಕಳಿಗೆ ಅವ್ರು ಜಾಗ ಬೇಕು ಅಂತ ಕೇಳ್ತವ್ರೆ. ಅಲ್ಲಿ ಅದನ್ನ ಬಗ್ಗೆ ಹೇಳಿ. ಯಾರು ಅಂಗನವಾಡಿನ ಇದು ಬಂಧುಗಳೇ, ವಿಷಯ ತಿಳಿಸ್ತೀನಿ. ಏನು ಗೊತ್ತಾ, ಈಗ ನೋಡಿದ್ರಲ್ಲ ಇದು ಹೊಸ ಬಿಲ್ಡಿಂಗ್, ಇಲ್ಲಿ ತೋರ್ಸಪ್ಪ. ಇದೇ ಪಕ್ಕದಲ್ಲಿರುವಂತ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಭಾಗ್ಯ ಕಾಣದಿರೋ ಪ್ರಯುಕ್ತವಾಗಿ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯ ಕೊಠಡಿಯನ್ನ ಅಂಗನವಾಡಿ ಕೇಂದ್ರವನ್ನಾಗಿ ಉಪಯೋಗಿಸ್ತಾ ಇದಾರೆ. ಹೌದಲ್ವಾ? ಸರ್ಕಾರಿ ಶಾಲೆಯ ಕೊಠಡಿಯನ್ನ ಮಕ್ಕಳು ಕಲಿಯುವಂತ ಏನೋ ಸರ್ಕಾರಿ ಶಾಲೆ ಮಕ್ಕಳು ಕಲಿಯುವಂತ ಕೊಠಡಿಯನ್ನ ಅಂಗನವಾಡಿ ಕೇಂದ್ರವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ದೊಡ್ಡ ಕಟ್ಟಡ ಇದೆ. ಮೇಡಮ್, ನಾನು ವಿಜಯ್ ಕುಮಾರ್ ಅಂದ್ಬಿಟ್ಟು KRS ಪಕ್ಷದ ಕುಣಿಗಲ್ ತಾಲೂಕಿನ ಉಪಾಧ್ಯಕ್ಷ ಮಾತಾಡೋದು. ಇದು ಕೊತ್ತಿಪುರ ಅಂಗನವಾಡಿ ಉದ್ಘಾಟನೆ ಆಗಿಲ್ವಲ್ಲ ಮೇಡಮ್? ಆಲೆ ಸಾಕಷ್ಟು 6 ವರ್ಷ ಆಗಿದೆಯಂತೆ. ಉದ್ಘಾಟನೆ ಮಾಡಿಲ್ಲ, ಎಲ್ಲ ರೆಡಿ ಆಗೈತೆ, ಉದ್ಘಾಟನೆ ಮಾಡಿಲ್ಲ ಇನ್ನ. ಏನ್ ಯಾರು ಮೇಡಮ್? ನಮಸ್ತೆ. ಯಾರು CDPOನಾ? ಅಲ್ಲ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, PDOನಾ? ನಾವು KRS ಪಾರ್ಟಿಯಿಂದ ನಿರ್ಪಾದಿಕೆ ಗೋಮರ್ಸಿ ಅಂತ ಮೇಡಮ್. ಈಗ ನಾವು ಕೊತ್ತಿಪುರ ಅಂಗನವಾಡಿ ಕೇಂದ್ರದ ಮುಂದಿದ್ದೀವಿ. ಆ ಕೊತ್ತಿಪುರ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿ ಅದು 6 ವರ್ಷಗಳೇನೋ 5 ವರ್ಷಗಳು ಆಯ್ತಂತೆ, ಬಹಳಷ್ಟು ದಿನಗಳಾಯ್ತಂತೆ. ಅದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಯಾರು ಮುಖ್ಯಮಂತ್ರಿಗಳನ್ನೇ ಬರಬೇಕಾ, ಉಪಮುಖ್ಯಮಂತ್ರಿಗಳನ್ನೇ ಬರಬೇಕಾ, ಅಥವಾ ಜಿಲ್ಲಾ ಉಸ್ತುವಾರಿಗಳನ್ನೇ ಬರಬೇಕಾ ಮೇಡಮ್? ನಾವು ಅವ್ರಿಗೆ ಕೀ ಕೊಟ್ಟಿದ್ದೀವಿ, ಕ್ಲೀನ್ ಮಾಡಿಸಿ. ಅದು ಅಲ್ಲೊಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅಷ್ಟೇ. ಅಲ್ಲ ಮೇಡಮ್, ಕ್ಲೀನ್ ಮಾಡಿಸೋದು ಓಕೆ, 6 ವರ್ಷಗಳಿಂದನೇ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಅಲ್ಲಿ
ಹಾ. ಕ್ಲೀನ್ ಮಾಡ್ಬೇಕು ಅಷ್ಟೇನೆ. ಅವ್ರಿಗೆ ನಾನು ಕೀ ಕೊಟ್ಟಿದ್ದೀನಿ, ಒಳಗಡೆ ಎಲ್ಲ ಕ್ಲೀನ್ ಮಾಡಿಸಿ. 6 ವರ್ಷದಿಂದನೇ ಕೀ ಕೊಟ್ಟಿದ್ರು ಕೂಡ ಅವರು ಇದನ್ನ ಓಪನ್ ಮಾಡ್ತಾ ಇಲ್ಲಲ್ವಾ? ಅಂದ್ರೆ ನಿಮ್ದು ಪಾತ್ರ ಏನಿಲ್ಲ, ನೀವು ಎಲ್ಲ ಸಂಪೂರ್ಣ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀರಿ, ಆದ್ರೆ ಅವರು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನೋದು ನಿಮ್ಮ ಉತ್ತರ ಅಲ್ವಾ? ಇವ್ರ ಲೆಕ್ಕಕ್ಕೆ ಈಗ 3 ಜನ PDO ಚೇಂಜ್ ಆಗಿಬಿಡವ್ರೆ. ಇವರು ಕಟ್ಟೆಟ್ಟಿಂದ 3 ಜನ ಚೇಂಜ್ ಆಗಿಬಿಡವ್ರೆ PDO. ಮೇಡಮ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರೆ ಆಯ್ತು. ಈಗ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ ಈ ಅಂಗನವಾಡಿ ಉದ್ಘಾಟನೆಗೆ ಸಿದ್ದರಾಮಯ್ಯ ಸರ್ ಬರ್ಬೇಕಾ? ನಾನು ಅವ್ರಿಗೆ ಕೀ ಕೊಟ್ಬಿಟ್ಟಿದ್ದೀನಿ. ಅವ್ರಿಗೆ ಈಗ ಯಾರ ಜವಾಬ್ದಾರಿ? ಯಾರಿಗೆ ಕೊಟ್ಟಿದ್ದೀರಿ? ಯಾರಿಗೆ ಅಂಗನವಾಡಿ ಟೀಚರಿಗೆ ಕೊಟ್ಟಿದ್ದೀರಾ? ಅಂಗನವಾಡಿ ಟೀಚರಿಗೆ ಕೊಟ್ಟು ಅವ್ರ ಅಂಗನವಾಡಿ ಟೀಚರ್ ನಂಬರ್ ಕೊಡಿ ಮೇಡಮ್. ಅಂಗನವಾಡಿ ಟೀಚರ್ ನಂಬರ್ ಕೊಡಿ ದಯವಿಟ್ಟು. ನೋಡಿ ಬಂಧುಗಳೇ, ಇವ್ರಿಗೆ ಅಧಿಕಾರಿಗಳಿಗೆ, ಮೇಲಂತದ ಅಧಿಕಾರಿಗಳಿಗೆ, ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳಿದ್ರೆ ಅವ್ರ ಮೇಲೆ ಹಾಕೊಳ್ತಾ ಇಲ್ಲ. ನಾನು ಈಗಾಗಲೇ ಯಾರಿಗೆ ಅಂಗನವಾಡಿ ಟೀಚರಿಗೆ ನಾನು ಒಪ್ಪಿಸಿಬಿಟ್ಟಿದ್ದೀನಿ, ಕೀ ಕೊಟ್ಬಿಟ್ಟಿದ್ದೀನಿ, ಆದ್ರೆ ಅವರನ್ನೇ ಉದ್ಘಾಟನೆ ಮಾಡ್ತಾ ಇಲ್ಲ, ಅವರೇನೆ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾಲೂಕಿನ CDPO. ಹಲೋ ಮೇಡಮ್, ನಮಸ್ತೆ. ಆ ಥರ ಏನಿಲ್ಲ. ನಾನು ವಿಜಯ್ ಕುಮಾರ್ ಅಂದ್ಬಿಟ್ಟು ತಾಲೂಕಿನ ಉಪಾಧ್ಯಕ್ಷ ಮಾತಾಡೋದು, KRS ಪಕ್ಷ. ಒಂದು ನಿಮಿಷ, ನಮ್ಮ ಅಧ್ಯಕ್ಷ ಮಾತಾಡೋದು. ಏನಿಲ್ಲ ಮೇಡಮ್, ಈಗ ಕೊತ್ತಿಪುರ ನಮಸ್ತೆ ಸರ್. ಕೊತ್ತಿಪುರ ಅಂಗನವಾಡಿ ಕೇಂದ್ರ ಐತಲ್ವಾ ಮೇಡಮ್? ಆ ಕೊತ್ತಿಪುರ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೇ ಬರಬೇಕಾ, ಅಥವಾ DK ಶಿವಕುಮಾರ್ ಸರ್ ಬರಬೇಕಾ, ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತ ಯಾರು ಜಿಲ್ಲಾ ಇವರು ಗೃಹ ಸಚಿವ ಜಿ ಪರಮೇಶ್ವರ್ ಅವರೇ ಬರಬೇಕಾ ಗೃಹ ಮೇಡಮ್? ಸಚಿವರು ಅವರೇ ಬಂದು ಉದ್ಘಾಟನೆ ಮಾಡಿದ್ರೆ ಮಾತ್ರ ಅದನ್ನ ಉದ್ಘಾಟನೆ ಮಾಡ್ತೀರಾ? ಇಲ್ಲ ಸರ್, ಇವಾಗ ಅಲ್ಲಿ ಯಾರು ಅಧ್ಯಕ್ಷರಲ್ಲ ಸರ್, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಮುಗಿದು ಅವ್ರ ಆಡಳಿತಾವಧಿ ಮುಗಿದು ಎಷ್ಟು ತಿಂಗಳಾಯ್ತು ಮೇಡಮ್? ಸರ್ ಆಯ್ತು ಸರ್. ಹಾ, ಇದು ಅವರು MLA ಸರ್ನ ಕರ್ಕೊಂಡು ಮಾಡೋಣ ಮೇಡಮ್. ಅನ್ಕೊಂಡಿದ್ದೆ. ಬಂಧುಗಳಿಗೆ ಕೇಳಿಸ್ತಾ ಇದ್ದೀರಲ್ಲ, ಅವ್ರು ಹೇಳಿದ್ರಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುಮಾರು 3 ತಿಂಗಳಿಂದನೇ MLA ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಮುಂದಿನ ವಿಚಾರ ಹೇಳಿ ಮೇಡಮ್. ಸರ್ ಅದಕ್ಕೆ ಪೆಂಡಿಂಗ್ ಇದೆ ಸರ್, ಇವತ್ತು ಸರ್ ಹತ್ರ ಮಾತಾಡಿ ಉದ್ಘಾಟನೆ ಮಾಡಿಸ್ಬೇಕು. ದಯವಿಟ್ಟು ಮೇಡಮ್, 6 ವರ್ಷಗಳಿಂದ ಕೂಡ ಇದು ಏನೋ ಕಟ್ಟಡ ನಿರ್ಮಾಣ ಆಗಿದೆ. ಇದು ಏನೋ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಟ್ಟಿಲ್ಲ ಅಂತಾರಲ್ಲ ಮೇಡಮ್. ಸರ್ಕಾರ ನಮ್ಮ ತೆರಿಗೆ ದುಡ್ಡಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚ ಮಾಡಿ ಜಾಗ ಕೊಟ್ಟು ಅದಕ್ಕೆ ಬೇಕಾದಂತ ಮೂಲಭೂತ ಸೇವೆಗಳನ್ನ, ಸೌಕರ್ಯಗಳನ್ನು ಒದಗಿಸಿ ಅದು ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಲಾಭ ಆಗಲಿ ಅಂತ ಏನೋ ಒಂದು ಯೋಜನೆ ಮಾಡಿದ್ರೆ ಅದನ್ನ ನೋಡಿದ್ರೆ MLAಗಳು ಉದ್ಘಾಟನೆ ಮಾಡಬೇಕು, MP ಗಳು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಕಾಲಹರಣ ಮಾಡ್ತಾ ಇದ್ದೀರಲ್ಲ, ಇದರಿಂದ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ. ಆಮೇಲೆ ಈಗ ಮಕ್ಕಳು ಸರ್ಕಾರಿ ಶಾಲೆಯ ಕಟ್ಟಡವನ್ನು ಉಪಯೋಗಿಸ್ತಾ ಇದ್ದಾರೆ. ಅಂಗನವಾಡಿ ಮಕ್ಕಳು ಈಗೇನು ರಜೆ ಇರ್ಬೋದು, ಆದ್ರೆ ಸರ್ಕಾರಿ ಶಾಲೆಯ ಕಟ್ಟಡವನ್ನ ಅಥವಾ ಒಂದು ಬಿಲ್ಡಿಂಗ್ ನ ಅಥವಾ ಒಂದು ಕೋಣೆಯನ್ನ ಉಪಯೋಗಿಸ್ತಾ ಇದ್ದಾರೆ. ಅದೇ ನೂತನ ಉದ್ಘಾಟನೆಯಲ್ಲಿ ಆದ್ರೆ ಈ ಬಿಲ್ಡಿಂಗ್ ಕೂಡ, ಅಂದ್ರೆ ಸರ್ಕಾರಿ ಶಾಲೆ ಬಿಲ್ಡಿಂಗ್ ಕೂಡ ಸರ್ ಇವತ್ತು ಸರ್ ಹತ್ರ ಮಾತಾಡ್ಸಿ ಮಾಡೋಣ. ದಯವಿಟ್ಟು ಮೇಡಮ್, ಇದು ಶೀಘ್ರವಾಗಿ ಉದ್ಘಾಟನೆ ಆಗ್ಬೇಕು, ಮಕ್ಕಳಿಗೆ ಅನುಕೂಲ ಆಗ್ಬೇಕು. ನೀವು MLA ಅಲ್ಲಲ್ಲ, MLA ಬರ್ಬೇಕು, MP ಬರ್ಬೇಕಂದ್ರೆ ಆಗಲ್ಲ. ದಯವಿಟ್ಟು ಅದನ್ನ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಗಮನ ತಗೊಂಬಂದಿದ್ರಲ್ವಾ? ಎಸ್ ಮೇಡಮ್, ಯಾವಾಗ ಅಂದಾಜು ಎಷ್ಟು ಒಂದು 10 ದಿನದಲ್ಲಿ ಆಗುತ್ತಾ? ಮಾಡ್ಬೇಕು ಮೇಡಮ್. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿ ನಿಮ್ಮ ಮೇಲೇನೆ ದೂರು ಕೊಡ್ಬೇಕಾಗುತ್ತೆ. ಎಚ್ಚರಿಕೆ. ಅವ್ರು ಮಾತಾಡಿರೋದು ಇಡೀ ರಾಜ್ಯನೇ ಕೇಳಿಸ್ತದೆ. ಲೈವ್ ಅಲ್ಲಿ ಇದೀವಿ, ಲೈವ್ ಅಲ್ಲಿ ಇದೀವಿ, ಇಡೀ ರಾಜ್ಯನೇ ಕೇಳಿಸ್ತದೆ ನೀವು ಮಾತಾಡ್ತಿರೋದು. ಮೇಡಮ್, ಇನ್ನೊಂದು ನೀವು ಹೇಳದ್ನಲ್ಲ, ನಾನು ಅಂದಿಲ್ಲಣ್ಣ, ಏನಂತ ಹೇಳಿದೆ? ಉದ್ಘಾಟನೆ ಮಾಡ್ಲಿಕ್ಕೆ ನಾನು ಮಾಡಿದ್ದು, ನನ್ನ ಅಧಿಕಾರದಲ್ಲಿ ಆಗಿರುವಂತದ್ದು, ನಾನೇ ಇದಕ್ಕೆ ರಿಬ್ಬನ್ ಕಟ್ ಮಾಡಬೇಕು, ನಾನೇ ಇದಕ್ಕೆ ಕಾಯಿ ಹೊಡಿಬೇಕು, ನಾನೇ ಇದಕ್ಕೆ ಏನಾಗ್ಬೇಕು, ಎಲ್ಲ ನಾನೇ ಮಾಡಬೇಕು, ಕೀಲಿ ನಾನೇ ತೆಗಿಬೇಕು ಅನ್ನುವಂತ ಈಗ ತಾತ್ಕಾಲಿಕವಾಗಿ ಯಾವ ಈ ರೂಮ್ ಅಲ್ಲಿ ಇದಾರ ತಾತ್ಕಾಲಿಕವಾಗಿ ಮಕ್ಕಳು ಇದರಲ್ಲಿ ಇದಾರೆ, ಪಕ್ಕದ ರೂಮ್ ಅಲ್ಲಿ ಅವ್ರು ನಮಗೆ ಬೇಕು ಅಂತವ್ರೆ. ನೀವು ಓಪನ್ ಮಾಡ್ಕೊಡಿ, ಗ್ರಾಮಸ್ಥರು ಏನ್ ಹೇಳ್ತವ್ರೆ ಅದನ್ನ ಕೊಡಿ ನಮ್ಗೆ, ನಾವು ಓಪನ್ ಮಾಡ್ಕೊಂತೀವಿ, ನಮ್ಮ ಸ್ಕೂಲ್ ಶಾಲೆ ಮಕ್ಳು ಬರ್ತಾರೆ, ನಮಗ್ ಕೊಡಿ ಅಂತ ಕೇಳ್ತಾರೆ. ಹೇಳಿದ್ವಲ್ಲ, ಇವತ್ತು ಯಾವ್ದಾದ್ರು ಒಂದು ಅಲ್ಲಿನೇ ಹೋಗೋಣ ಬರ. ಈಗ ಅವ್ರಿಗೆ ಸ್ಕೂಲ್ಗೆ ಜಾಗ ಬೇಕು, ಅದೇ ಹೇಳ್ತಾರದು ಗ್ರಾಮಸ್ಥರು, ಸ್ಕೂಲ್ಗೆ ಜಾಗ ಬೇಕು. ಯಾಕಂದ್ರೆ ಅವರು CDPO ಬಂದು 1 ವರ್ಷ ಆಗಿದೆ. ಇವರು ಪ್ರತಿಯೊಂದು ರಿಪೋರ್ಟ್ ತಗೋಬೇಕು, ಯಾವೆಲ್ಲ ತಾಲೂಕಲ್ಲಿ ಯಾವೆಲ್ಲ ಪೆಂಡಿಂಗ್ ಇದೆ, ಅಂಗನವಾಡಿ ಕಾಮಗಾರಿ ಯಾವ್ದು ಆಗಿಲ್ಲ ಹೇಳ್ತಾವ್ರೆ. ಪಕ್ಲೆ ಬಾತು ಪಕ್ಲೆಯಾ ಮಾಡ್ಬೇಕು ಕೊನೆದಾಗಿ ನೀನು ಮಾತಾಡಿ.
ಅಲ್ಲೇ ತಾಲೂಕಿನಲ್ಲಿ ಯಾರೆಲ್ಲ CDPಗಳು ಹೊಸದಾಗಿ ಬಂದಿದ್ದಾರೆ ಅವ್ರು ಪ್ರತಿಯೊಂದು ಗ್ರಾಮದಲ್ಲಿ ಅಥವಾ ತಾಲೂಕಿನಲ್ಲಿ ಯಾವೆಲ್ಲ ಅಂಗನವಾಡಿ ಬಗ್ಗೆ ಅವ್ರ ಮಾಹಿತಿ ತಗೊಬೇಕು, ಅವ್ರದ್ದೊಂದು ರಿಪೋರ್ಟ್ ಮಾಡ್ಕೊಬೇಕು. ಇವ್ರು ಬಂದು CDPO ಬಂದು ಸುಮಾರು ಅಲ್ಲಿ 1 ವರ್ಷ ಆಗಿದೆ ಈಗ, ಅಥವಾ ಒಂದು 6 ತಿಂಗಳು ಆಗಿರ್ಬೋದು. ಅವ್ರು ಇಷ್ಟುವರೆಗೂ ಅವರು ಕೂಡ ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಾವ್ರೆ. ಅಂದ್ರೆ ಈಗ ಯಾವ ಮಟ್ಟಕ್ಕೆ ಏನು MLA ಏನು ಮೇಲಿಂದ ಬಂದಿದಾರ ಅಥವಾ ಸಿದ್ದರಾಮಯ್ಯ ಅವ್ರ ಮೇಲಿಂದ ಬಂದಿದಾರ ಒಂದು ಗೊತ್ತಾಗ್ತಿಲ್ಲ. ಇದೆಲ್ಲ ಸಾರ್ವಜನಿಕರು ಬಳಸಬೇಕಾಗಿರೋದು. ಅವರೇ ಬಂದು ಉದ್ಘಾಟನೆ ಮಾಡ್ಬೇಕು ಅನ್ನೋದು ಯಾವ ನಿಯಮದಲ್ಲಿದೆ, ಕಾನೂನಲ್ಲಿ ಇದೆಯಾ ಇದು ಸಂವಿಧಾನ? ಯಾಕಂತಂದ್ರೆ ಏನಾದ್ರು ಉದ್ಘಾಟನೆ ಮಾಡ್ಬಿಟ್ರೆ ನಮ್ಮ MLA ನನ್ನ ಎಲ್ಲಿ ಸಸ್ಪೆಂಡ್ ಮಾಡ್ಬಿಡ್ತಾನೆ, ಎಲ್ಲಿ ನನ್ನ ಎತ್ತಂಗಡಿ ಮಾಡ್ಬಿಡ್ತಾನೆ, ಎಲ್ಲಿ ನನ್ನ ಮೇಲೆ ಬೇರೆ ಬೇರೆ ರೂಪದ ಆಡಳಿತವನ್ನ ನಿರ್ವಹಣೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಗದ ಅಂಜಿ ಇಂಥ ಕಟ್ಟಡವನ್ನ 1 ವರ್ಷ 2 ವರ್ಷ ಹೋದ್ರೆ ಇದರ ಗುಣ ಎನ್ನುವಂಥದ್ದು ಏನಾಗುತ್ತೆ, ಹಾಳಾಗುತ್ತೆ. ಅಂದ್ರೆ ಅದು ಇರುವಂತ ಶಕ್ತಿ ಇರುವಾಗನೇ ಅದನ್ನ ಬಳಸ್ಕೋಬೇಕು ನಾವು. ಈ ಕಟ್ಟಡದಲ್ಲಿ ಶಕ್ತಿ ಇದೆ ಈಗ ಸದ್ಯಕ್ಕೆ, ಅವಾಗ ಮಾಡ್ಕೊಳ್ಳದೇನೆ ನಾವು 1 ವರ್ಷ 10 ವರ್ಷ ಬಿಟ್ಟು ಮಾಡಿದಾಗ ಮತ್ತೆ ಏನ್ ಮಾಡ್ತಾರೆ, ಮತ್ತೆ ಸೋರುತ್ತೆ, ಮತ್ತೆ ಹಳೆ ಕಟ್ಟಡ ಆಗಿದೆ ಅಂತೇಳಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಮತ್ತೆ ಫಂಡ್ ಬೇಕಾಗುತ್ತೆ. ಹಾಗಾಗಿ ಇದು ಒಂದಕ್ಕೊಂದು ಸಂಬಂಧ ಇದೆ. ನಾವು ಹೇಳುವಲ್ಲ, ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ, ಈ ಕೇಂದ್ರದ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನೇ ಬರಬೇಕಾಗಿತ್ತು ಅನ್ನುವಂತ ನಾನು ಊಹೆ ಮೇಲೆ ಹಾಕಿದ್ದೆ. ಆದ್ರೆ ಅದು ಏನಾಗಿದೆ, MLA ಬರ್ಬೇಕಂತೇಳಿ ಪುಣ್ಯಾತ್ಮ ಆಗಿದ್ದಂತ ಪಂಚಾಯಿತಿಯ ಅಧ್ಯಕ್ಷ ನಮ್ಮ MLA ಕರೆಸಿ ಉದ್ಘಾಟನೆ ಮಾಡ್ತೀವಿ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದಾಗ ನಮ್ಮೂರಿನಲ್ಲಿ ನಾನು ಮಾಡಿದ್ದು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೋಬೇಕು, ಗರ್ವದಿಂದ ಹೇಳ್ಕೊಳ್ಬೇಕಲ್ವಾ. ಆ ಕಾರಣಕ್ಕಾಗಿ ಇದು MLA ಬಂದೇ ಉದ್ಘಾಟನೆ ಮಾಡಬೇಕು, MP ಬಂದೇ ಉದ್ಘಾಟನೆ ಮಾಡಬೇಕು. ಸಾಧ್ಯ ಆದ್ರೆ ಈ ಕಡೆ ತುಮಕೂರಲ್ಲಿ ಅಥವಾ ಕುಣಗಲ್ಲಿ ಏನಾದ್ರು ಮುಖ್ಯಮಂತ್ರಿ ಬಂದ್ರೆ ಅವ್ರನ್ನ ಕರೆಸಿನೇ ಇಲ್ಲಿ ರಿಬ್ಬನ್ನ ಕಟ್ ಮಾಡಿಸ್ಬೇಕು ಅನ್ನುವಂತ ಬಂಡ ನಿರ್ಧಾರದಲ್ಲಿ ಇವತ್ತಿನ ಜನಪ್ರತಿನಿಧಿಗಳಿದ್ದಾರೆ. ಇಂಥ ಬಂಡ ನಾಚಿಗೆಟ್ಟ ಮಾನ ಮರ್ಯಾದೆ ಇಲ್ಲದೆ ಇರುವಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇರುವಾಗ ನಮ್ಮ ಸ್ವತ್ತು, ಇದು ಯಾರ ಸ್ವತ್ತು, ಇದು ಅಂಗನವಾಡಿ ಕೇಂದ್ರ ನಮ್ಮ ಸ್ವತ್ತು, ಸಾರ್ವಜನಿಕರ ಸ್ವತ್ತು ಏನಾಗ್ತಾ ಇದೆ, ಹಾಳಾಗ್ತಾ ಇದೆ. ಇಂಥ ಪ್ರಶ್ನೆಗಳನ್ನು ಮಾಡುವಂತ ಎದೆಗಾರಿಕೆ ಕೊತ್ತಿಪುರದಲ್ಲಿ ಯಾರಿಗೂ ಇಲ್ಲ. ಕೊತ್ತಿಪುರದಲ್ಲಿ ಇದ್ದಾರೆ ಸುಮಾರು 863 ಜನ ಇದ್ದಾರೆ. ಇಂಥ ಅವ್ಯವಸ್ಥೆಯ ವಿರುದ್ಧ, ಇಂಥ ವಿಚಾರದ ವಿರುದ್ಧ ಧ್ವನಿ ಎತ್ತುವಂತ ಎದೆಗಾರಿಕೆ, ದಮ್ಮು, ತಾಕತ್ತು, ಧೈರ್ಯ ಯಾರಿಗೂ ಕೂಡ ಇಲ್ಲ. ಆ ಕಾರಣಕ್ಕಾಗಿನೇ ಇಷ್ಟು ಈ ತರ ಬಿದ್ದಿದೆ. ಒಂದ್ ವೇಳೆ ಈ ಕೊತ್ತಿಪುರದಲ್ಲಿ ದಮ್ಮು, ತಾಕತ್ತು, ಧೈರ್ಯ ಇರುವಂತ ಜನರಿದ್ದಿದ್ರೆ ಇಷ್ಟೊತ್ತಿಗೆ ಟೇಬಲ್ ಕೊಟ್ಟಿ ಉದ್ಘಾಟನೆ ಮಾಡಿಸ್ತಾ ಇದ್ರು ಅಲ್ವೇನಪ್ಪ. ಹಾಗಾಗಿ KRS ಪಕ್ಷದವರು ಇಂಥ ವಿಚಾರವನ್ನ ಮುಂದಿಟ್ಕೊಂಡು ಈ ಕೇಂದ್ರದ ಉದ್ಘಾಟನೆಗಾಗಿ ಈಗಾಗಲೇ ತಾಲೂಕಾ CDP ಅವರಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಈಗ ಸಾಧ್ಯ ಆದ್ರೆ ತಹಶೀಲ್ದಾರ್ ಜೊತೆ ಮಾತಾಡ್ತೀವಿ, ಸಾಧ್ಯ ಆದ್ರೆ DC ಜೊತೆನೂ ಮಾತಾಡ್ತೀವಿ, ಸಾಧ್ಯ ಆದ್ರೆ ಉಪನಿರ್ದೇಶಕರು ಕೂಡ ಜೊತೆ ಮಾತಾಡ್ತೀವಿ. ಇದು ಮಕ್ಕಳ ಅನುಕೂಲಕ್ಕಾಗಿ ಬೇಗನೆ ಉದ್ಘಾಟನೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಇಷ್ಟನ್ನ ಮಾತಾಡಿದೀವಿ. ಇದ್ರ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹೆಚ್ಚಿನ ಲಾಭಕ್ಕಾಗಿ ಶೇರ್ ಮಾಡಿ. ನಾಚಿಕೆ ಬರಲಿ ಇಲ್ಲಿರ್ತಕ್ಕಂಥ ತಾಲೂಕಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರಿಗೆ, ಯಾರ್ಯಾರು ಸಂಬಂಧಪಟ್ಟ ಇಲಾಖೆ ಏನು ಅಂಗನವಾಡಿ ಕೇಂದ್ರಕ್ಕೆ ಯಾರೆಲ್ಲ ಸಂಬಂಧಪಡ್ತಾರಲ್ವಾ, ಅಂಗನವಾಡಿ ಟೀಚರ್ ಇಂದ ಹಿಡಿದು ಸೂಪರ್ವೈಸರ್ ಇಂದ ಹಿಡಿದು CDPO ಇಂದ ಹಿಡಿದು ಎಲ್ಲರಿಗೂ ಕೂಡ ನಾಚಿಕೆ ಆಗಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಈ ಸಂದರ್ಭದಲ್ಲಿ ಭಾಗವಹಿಸಿದಂತ ನನ್ನ ಕುಣಿಗಲ್ ತಾಲೂಕಿನ ಉಪಾಧ್ಯಕ್ಷರಾದಂಥ ವಿಜಯಕುಮಾರ್ ಅಣ್ಣನಿಗೆ ಮತ್ತೆ ನಮ್ಮ ಪಕ್ಷದ ಸಿಕಂದರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕೊತ್ತಿಪುರ. ನನಗೆ ಅಲ್ಪ ಸ್ವಲ್ಪ ಎದೆಗಾರಿಕೆ ಏನು ಇದನ್ನ ಹೆಸರು ಅಬ್ದುಲ್ ಮಜೀದ್ ಹತ್ರ ಮಾತ್ರ ಸ್ವಲ್ಪ ಎದೆಗಾರಿಕೆ ಐತೆ, ದಮ್ಮು, ತಾಕತ್ತು, ಧೈರ್ಯ ಐತೆ. ಆ ಕಾರಣಕ್ಕಾಗಿ ನಮ್ಮನ್ನ ಕರೆದು ಬನ್ನಿ ಅಣ್ಣ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅವರು ವಿನಂತಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ಜೈ ಕರ್ನಾಟಕ, ಜೈ KRS.